सोऽहं सहायस्त्विति हर्यक्षस्य सदृक्षतां महतीयस्तस्य द्वितीयोऽप्यहं सा जात्येन सदेति मानवतुलां पायान्द्रसिंहः सनः श्रीमदानन्दतीर्थार्यपादपङ्कजरेणवः पवित्रयन्तु मां नित्यं पापपाटनपण्डिताः मायातन्त्रामरारिस्मयमपनयतो मध्वसिद्धान्तनाम्नो नेत्राणीवत्रयोऽपि त्रिजगति नृहरेरिन्धते यत्प्रबन्धाः यद्वागद्वैतविद्याचलकुलकुलिशप्रौढिमाढूकते सः श्रेयो भूयो विदध्यात् सुमहितमहिमा सम्प्रतिव्यासराजः श्रीमदानन्दतीर्थीयमतमाचन्द्रतारकम् आसेतोरातुषाराद्रे समीचीनं प्रवर्तताम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯೇ ವ್ಯಾಸತೀರ್ಥ ವಿದ್ಯಾಪೀಠದ 6ನೇ ತರಗತಿಯಲ್ಲಿ ಓದುತ್ತಿರುವಂತಹ ಶ್ರೀಹರಿ ಎನ್ನುವಂತಹ ವಿದ್ಯಾರ್ಥಿ ನಾನು. ಇಂದು ನಿನ್ನೆ ವಾದಿರಾಜ ಜಯಂತಿ ಇತ್ತು. ಅದರ ಪ್ರಯುಕ್ತ ಇವತ್ತು ಅವರ ಪುಣ್ಯಸ್ಮರಣೆಯನ್ನು ಯಥಾಮತಿ ಮಾಡಿಸ್ತೇನೆ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾಂ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಆ ವಾದಿರಾಜರು ತಪಸ್ಸಿಂದ ಅವರು 8ನೇ ವಯಸ್ಸಿನಲ್ಲೇನೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತಾರೆ. ಆಗ್ಲೇ ಅವರು ಪ್ರತಿದಿನವೂ ಕೂಡ 3 ಬಾರಿ ಸ್ನಾನ ಮಾಡ್ತಿದ್ರು. ಪ್ರಣವ ಮಂತ್ರವನ್ನು 12,000 ಬಾರಿ ಜಪ ಮಾಡ್ತಾ ಇದ್ರು. ಅಷ್ಟಲ್ಲದೆ 72 ಮಹಾಮಂತ್ರ ಜಪ ಮಾಡ್ತಾ ಇದ್ರು. ಇಷ್ಟು ತಪಸ್ಸಿತ್ತು. ಅಷ್ಟಲ್ಲದೆ ವಿದ್ಯೆ ಏನು ಕಡಿಮೆ ಅಲ್ಲ, ಅವರ ಹೆಸರಿಗೆ ತಕ್ಕಂತೆ ವಾದಿಗಳಿಗೆ ರಾಜರಾಗಿದ್ರು. ವಾದಿ ರಾಜ ಅಂದರೆ ವಾದಿನಾಂ ರಾಜ ಅಂತ, ಅಂದರೆ ವಾದಿಗಳು ಯಾರಿರ್ತಾರೋ ಅವರೆಲ್ಲರಿಗೂ ರಾಜರಂತೆ ಇರ್ತಾರೆ ಅಂತ. ಇಲ್ಲಿ ವಾದಿಗಳು ಅಂತಂದರೆ ಪರಮತವಾದಿಗಳನ್ನ ಇಟ್ಕೋಬೋದು. ಆದರೆ ವಾದಿರಾಜರು ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯದ ಭಾವಪ್ರಕಾಶಿಕೆಯಲ್ಲಿ ಬರಿಬೇಕಾದ್ರೆ ಹೇಳ್ತಾರೆ, ವಾದಿ ಮಧ್ವೋ ಯಸ್ಯ ರಾಜ ಸೋಹಂ ತಸ್ಯ ಕೃಪಾಬಲಾತ್ ವಾದಿರಾಜೋ ನಸ್ವಶಕ್ತಿಯ ವೀಣೇವ ರಣಯಾಮಿ ತತ್ ಅಂತ. ಅಂದರೆ ವಾದಿರಾಜ ಅನ್ನೋಲ್ಲಿ ವಾದಿನಾಂ ರಾಜ ಅಂತ ಸಮಾಸ ಮಾಡಬೇಡ್ರಿ, ವಾದಿಗಳಿಗೆ ರಾಜ ಅಂತ ಹೇಳಬೇಡ್ರಿ. ವಾದಿ ಅಂದರೆ ವಾದವನ್ನು ಮಾಡುವಂತಹ ಮಧ್ವಾಚಾರ್ಯರು, ಆ ಮಧ್ವಾಚಾರ್ಯರೇ ರಾಜ ಯಸ್ಯ ಸಹ, ಅಂದರೆ ಮಧ್ವಾಚಾರ್ಯರು ನನಗೆ ರಾಜರಾಗಿದ್ದಾರೆ, ಅವರು ನನಗಿಂತ ಉತ್ತಮರಾಗಿದ್ದಾರೆ. ಅಂತಹ ವಾದಿರಾಜ ಎನ್ನುವಂತಹ ಹೆಸರು ನನಗಿದೆ. ನಾನು ವಾದಿರಾಜರಲ್ಲ, ವಾದಿಯಾದಂತಹ ಮಧ್ವಾಚಾರ್ಯರ ಶಿಷ್ಯ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ವೀಣೇವ ರಣಯಾಮಿ ತತ್ ಅಂದರೆ ವೀಣೆ ತಾನಾಗ್ತಾನೆ ನುಡಿಸ್ಕೊಳ್ಳಲ್ಲ, ಯಾರಾದರೂ ಒಬ್ರು ನುಡಿಸಿದ್ರೆ ಅದು ವೀಣೆಯಿಂದ ಒಳ್ಳೆಯ ಸ್ವರ ಬರುತ್ತೆ. ಅದೇ ರೀತಿಯಾಗಿ ವಾದಿರಾಜರು, ನಾನು ಸ್ವಯಂ ನನಗೆ ಯಾವುದೇ ರೀತಿಯಾದಂತಹ ಶಕ್ತಿ ಇಲ್ಲ, ಹೊರತು ಮಧ್ವಾಚಾರ್ಯರ ಒಂದು ಅನುಗ್ರಹದಿಂದ ನಾನು ಈ ರೀತಿಯಲ್ಲಿ ವಾದಿಗಳನ್ನು ಪರಾಭವ ಮಾಡುತ್ತಿದ್ದೇನೆ ಅಂತ ಹೇಳ್ತಾರೆ. ವಿರಕ್ತಿ, ಅವರು ತಪಸ್ಸಿನಾಯಿತು, ವಿದ್ಯೆಯ ವರ್ಣನೆ ಆಯಿತು. ಇನ್ನು ವಿರಕ್ತಿ ಆದಿ ಅಂತ ಹೇಳ್ಯಾರೆ. ವಿರಕ್ತಿ ಅಂದರೆ ಅವರು ಒಂದು ಬಾರಿ ವಾದಿರಾಜರು ಮುಸಲ್ಮಾನನ ಒಂದು ಬಾರಿ ಪೂಜೆ ಮಾಡ್ಲಿಕ್ಕೆ ಹೋಗಿರ್ತಾರೆ. ಪೂಜೆ ಮಾಡಿದಾಗ ಕೆಳಗಡೆ ಒಂದು ಭೂಮಿಯ ಮೇಲೆ ಕೂತಾಗ ಇಲ್ಲಿ ಒಬ್ಬ ರಾಜನ ಮಗನನ್ನ ಹೂದಾಕಿದ್ದಾರೆ ಅಂತ ಹೇಳ್ತಾರೆ. ಅದರ ತಕ್ಷಣವೇ ಅವರು ಮಂತ್ರದ ಪ್ರೋಕ್ಷಣೆಯನ್ನ ಮಾಡಿ ಅಲ್ಲಿದ್ದಂತಹ ರಾಜಕುಮಾರನನ್ನ ಎಬ್ಬಿಸ್ತಾರೆ. ಅದನ್ನ ನೋಡಿ ಅಲ್ಲಿದ್ದಂತಹ ಮುಸಲ್ಮಾನ ರಾಜ ವಾದಿರಾಜರಿಗೆ ಮೊದಲ ಬಾರಿ ಎಷ್ಟೋ ಸುವರ್ಣ ನಾಣ್ಯಗಳನ್ನ, ಎಷ್ಟೋ ರೀತಿಯಾದಂತಹ ವೈಭವೋಪೇತವಾದಂತಹ ಆನೆಗಳನ್ನ, ಕುದುರೆಗಳನ್ನ, ಎಷ್ಟೋ ಸೈನಿಕರನ್ನೆಲ್ಲ ಕಳಿಸ್ಕೊಡ್ತಾನೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದನ್ನು ಕೂಡ ಅವರು ಸ್ವೀಕರಿಸದೆ ಎಲ್ಲವನ್ನು ಎಷ್ಟೋ ಸುವರ್ಣ ನಾಣ್ಯಗಳನ್ನ ಎಲ್ಲ ನದಿಯಲ್ಲಿ, ಗಂಗಾ ನದಿಯಲ್ಲೆಲ್ಲ ಹಾಕಿಬಿಡ್ತಾರೆ. ಅದಲ್ಲದೆ 2ನೇ ಸರಿ ಕೂಡ ರಾಜ ಅದನ್ನೆಲ್ಲ ಕಳಿಸ್ತಾನೆ. ಅಂದರೂ ಕೂಡ ಒಂದನ್ನು ಅವ್ರು ಇಟ್ಕೊಳ್ಳದೆ
ಈಗಿರುವಂತಹ ಉಡುಪಿಯ ದೇವಾಲಯದಲ್ಲಿರುವಂತಹ ಸುಬ್ರಹ್ಮಣ್ಯನ ಕೆಳಗೆ ಹಾಗೆ ಭೂತರಾಜರ ಕೆಳಗೆ ಅದನ್ನೆಲ್ಲ ಹಾಕಿ ಅದರ ಮೇಲೆ ಸುಬ್ರಹ್ಮಣ್ಯನ ಭೂತರಾಜರ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಈ ರೀತಿ ವಿರಕ್ತಿ ಅನ್ನೋದು ಅವರ ಒಂದು ಸ್ವಭಾವ ಆಗಿತ್ತು. ತಪೋ ವಿದ್ಯಾ ವಿರಕ್ತಿ ಆದಿ ಸದ್ಗುಣವು ಹಾಕರ ನಮ್ಮ ಈ ರೀತಿಯಾದಂತಹ ಎಷ್ಟೋ ಸದ್ಗುಣ ಭರಿತರಾಗಿದ್ರು ವಾದಿರಾಜರು. ಅಂತಹ ವಾದಿರಾಜ ಗುಣಗಳನ್ನ ನಮಿಸ್ತೇನೆ ಅಂತ ಸ್ತೋತ್ರ ಮಾಡ್ತಾರೆ. ಇನ್ನ ಅವರ ಚರಿತ್ರೆ ನೋಡೋದಾದ್ರೆ ರಾಮಾಚಾರ್ಯರು ಹಾಗೆ ಗೌರಿ ಎನ್ನುವಂತಹ ದಂಪತಿಗಳಿದ್ರು. ಅವರಿಗೆ ಎಷ್ಟೋ ದಿವಸಗಳಾದರೂ ಕೂಡ ಮಕ್ಕಳಾಗಿರಲಿಲ್ಲ. ಅವರು ಶ್ರೀಮದಾಚಾರ್ಯರ ಪೂರ್ವಾಶ್ರಮದ ತಮ್ಮನಾದಂತಹ ವಿಷ್ಣುತೀರ್ಥರ ಬಳಿಗೆ ವಿಷ್ಣುತೀರ್ಥರ ಒಂದು ಪರಂಪರೆಯಲ್ಲಿ ಬಂದಂತಹ ವಾಗೀಶತೀರ್ಥರ ಬಳಿಗೆ ತಮಗೆ ಮಕ್ಕಳಾಗಬೇಕು ಅಂತ ಹೇಳಿ ಕೇಳ್ಕೊತಾರೆ. ವಾಗೀಶತೀರ್ಥರು ಮಕ್ಕಳಾಗತ್ತೆ, ಆದರೆ ಒಂದು ಷರತ್ತನ್ನು ಹಾಕ್ತಾರೆ. ನಿಮಗೆ ಮಗನಾದದನ್ನ ನಮಗೆ ನಮ್ಮ ಮಠದಲ್ಲಿರುವಂತಹ ಈ ಭೂವರಾಹನಿಗೆ ನೀವು ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ರಾಮಾಚಾರ್ಯ ದಂಪತಿಗಳು ಒಪ್ಪಲ್ಲ. ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಮನೆಯೊಳಗೆ ಮಗು ಆದ್ರೆ ಅದು ನೀವಿಟ್ಕೊಳ್ಳಿ, ಮನೆಯ ಆಚೆ ಮಗು ಆದ್ರೆ ನಮಗ್ ಕೊಡ್ರಿ ಅಂತ ವಾಗೀಶ ತೀರ್ಥರು ಹೇಳ್ತಾರೆ. ಕೊನೆಗೆ ಒಂದು ಬಾರಿ ಮಾಘ ಶುದ್ಧ ದ್ವಾದಶಿ ಶಾರ್ವರಿ ನಾಮ ಸಂವತ್ಸರದಲ್ಲಿ ಕ್ರಿಸ್ತಶಕ 1480ನೇ ಇಸ್ವಿಯಲ್ಲಿ ರಾಮಾಚಾರ್ಯ ದಂಪತಿಗಳು ಬೆಳಗಿನ ಕಾಲದಲ್ಲಿ ಬ್ರಾಹ್ಮಣರನ್ನ ಕರೆಸಿ ಭೋಜನ ಹಾಕ್ತಾ ಇರ್ತಾರೆ, ಪಾರಣೆಯನ್ನ ಮಾಡಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಗೌರಿ ತಾಯಿಯವರು ಅಲ್ಲಿ ತನಕ ಮನೆಯಿಂದ ಆಚೆ ಹೋಗದೇ ಇದ್ದವರು ಅವತ್ತು ಆಚೆ ಇದ್ದಂತಹ ಹಸು ತಮ್ಮ ಹೊಲದಲ್ಲಿರುವಂತಹ ಹುಲ್ಲನ್ನು ತಿಂತಾ ಇದೆ ಅನ್ನೋದನ್ನು ನೋಡಿ ಅದನ್ನ ಓಡಿಸ್ಲಿಕ್ಕೆ ಅಂತ ಆಚೆ ಹೋಗ್ತಾರೆ. ಆಚೆ ಹೋಗೋದನ್ನ ಯೋಗ ಬಲದಿಂದ ಆಗಲೇ ವಾಗೀಶ ತೀರ್ಥರು ತಿಳಿದಿರ್ತಾರೆ. ಅವರು ಸೇವತಿಯರನ್ನೆಲ್ಲ ಕಳಿಸಿ ಅಲ್ಲೇ ಪ್ರಸವ ಆಗತ್ತೆ. ಅಲ್ಲಿ ಭೂವರಾಹ ಎನ್ನುವಂತಹ ಮಗು ಹುಟ್ಟತ್ತೆ. ಅವರ ತಂದೆ ಭೂವರಾಹ ಅಂತ ವಾಗೀಶ ತೀರ್ಥರ ಕೃಪೆಯ ಒಂದು ಬಲದಿಂದ ಮಗು ಹುಟ್ಟಿದೆ, ಆದ್ರಿಂದ ಭೂವರಾಹ ಅಂತ ನಾಮಕರಣ ಮಾಡ್ತಾರೆ. ಆ ಮಗುವನ್ನ 5 ವರ್ಷಕ್ಕೆ ಉಪನಯನವನ್ನ ಮಾಡಿ ಬಹಳ ದುಃಖದಿಂದ ಮಠಕ್ಕೆ ಕಳುಹಿಸಿಕೊಡ್ತಾರೆ. ಅವರು ವಾಗೀಶ ತೀರ್ಥರು ಭೂವರಾಹನನ್ನ ವಿದ್ಯಾನಿಧಿಗಳು ಅಂದ್ರೆ ವಾಗೀಶ ತೀರ್ಥರ ಶಿಷ್ಯರು, ಅವರು ಬಿಡಿ ಸನ್ಯಾಸಿಗಳಾಗಿರ್ತಾರೆ, ಅವರ ಹತ್ತಿರ ವಿದ್ಯೆಗೆ ಅಂತ ಕಳಿಸ್ತಾರೆ. ವಾದಿರಾಜರು ಅವರ ಹತ್ರ ಕಲಿಬೇಕಾದ್ರೆ ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ವಿದ್ಯಾನಿಧಿಗಳು ವೃಂದಾವನಸ್ಥರಾಗ್ತಾರೆ. ಅದಾದ ನಂತರದಲ್ಲಿ ವ್ಯಾಸರಾಜರ ಹತ್ತಿರ ವಾಗೀಶ ತೀರ್ಥರ ಹತ್ತಿರ ಎಲ್ಲ ಅಧ್ಯಯನವನ್ನ ಮಾಡ್ತಾರೆ. ಈ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ. ವಾಗೀಶ ತೀರ್ಥರು ಅವರ ಬಳಿ ಇದ್ದಂತಹ ಎಷ್ಟೋ ಶಿಷ್ಯರನ್ನೆಲ್ಲ ಕರೀತಾರೆ, ಅಂದ್ರೆ ಸಣ್ಣ ಶಿಷ್ಯರನ್ನ ಕರೀತಾರೆ. ಎಷ್ಟೋ ರೀತಿಯಾದಂತಹ ಹಣ್ಣು ಆಟಿಕೆಗಳು ಎಷ್ಟೋ ರೀತಿಯಾದಂತಹ ವಸ್ತುಗಳನ್ನೆಲ್ಲ ಅವ್ರ ಮುಂದಿಟ್ಟು ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ತಮಗೆ ಬೇಕಾದ ವಸ್ತುವನ್ನ ತಗೋತಾ ಇರ್ತಾರೆ. ಈ ವಾದಿರಾಜರು ಮಾತ್ರ ಅಂದ್ರೆ ಭೂವರಾಹ ಮಾತ್ರ ಒಂದೇ ಕಡೆ ನಿಂತ್ಕೊಂಡು ಎಲ್ಲರನ್ನು ನೋಡ್ತಾ ನಿಂತಿರ್ತಾನೆ. ವಾಗೀಶ ತೀರ್ಥರು ಬರ್ತಾರೆ, ಭೂವರಾಹನನ್ನ ಕೇಳ್ತಾರೆ, ನೀನ್ ಯಾಕೆ ಯಾವುದೇ ವಸ್ತುವನ್ನ ತಗೊಳ್ಳಿಲ್ಲ ಅಂತ ಕೇಳಿದ್ರೆ ಆ ಭೂವರಾಹ ಹೇಳ್ತಾನೆ, ನನಗೆ ಇದ್ಯಾವುದೂ ಬೇಡ, ಭಗವಂತನ ಒಂದು ಜ್ಞಾನ ಬೇಕು, ಭಕ್ತಿ ಬೇಕು, ಭಗವಂತನಲ್ಲಿ ಭಕ್ತಿಯಿಂದ ಮೋಕ್ಷ ದೊರೆಯುತ್ತೆ, ಅದು ಬೇಕು ನನಗೆ. ಈ ಯಾವುದೇ ರೀತಿಯಾದಂತಹ ವಿಷಯಗಳಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ 8 ವರ್ಷದ ಬಾಲಕ ಭೂವರಾಹ ಹೇಳ್ತಾನೆ. ಆ ಭೂವರಾಹ ಹಾಗೆ ಹೇಳಿದನ್ನು ನೋಡಿ ವಾಗೀಶ ತೀರ್ಥರಿಗೆ ನಿಶ್ಚಯ ಆಗತ್ತೆ, ತಮ್ಮ ಮುಂದಿನ ಶಿಷ್ಯ ಭೂವರಾಹನೇ ಆಗ್ತಾನೆ ಅಂತ ಹೇಳಿ ಅವರಿಗೆ ಸನ್ಯಾಸಾಶ್ರಮವನ್ನ ಕೊಡ್ತಾರೆ. 8 ವರ್ಷಕ್ಕೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ
120 ವರ್ಷಗಳ ತನಕ ವಾದಿರಾಜರು ಇರ್ತಾರೆ. 112 ವರ್ಷಗಳ ತನಕ ವಾದಿರಾಜರು ಪೀಠಾಧಿಪತ್ಯವನ್ನು ನಡೆಸ್ತಾರೆ. 8ನೇ ವರ್ಷಕ್ಕೆ ಸನ್ಯಾಸಾಶ್ರಮ ತಗೊಂಡ ಮೇಲೆ ಅವರು ಹಿಂದೆ ಹೇಳಿದಂತೆ ಎಷ್ಟೋ ರೀತಿಯಾದಂತಹ ಮಂತ್ರಗಳನ್ನೆಲ್ಲ ಜಪ ಮಾಡ್ತಾ ಇರ್ತಾರೆ. ಅಷ್ಟಲ್ಲದೆ ಒಂದು ಬಾರಿ ತೀರ್ಥಯಾತ್ರೆಗೆ ಹೊರಡಬೇಕು ಅಂತ ಹೇಳಿ ಹೊರಡ್ತಾರೆ. ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ ಅವರ ತಾಯಿಯಾದಂತಹ ಸರಸ್ವತಿ ಎಂದಲೂ ಕೂಡ ಅವರಿಗೆ ಹೆಸರಿರುತ್ತೆ. ಸರಸ್ವತಿ ಅಥವಾ ಗೌರಿ ಎರಡು ಹೆಸರಿರುತ್ತೆ. ಅವರು ಬಂದು ವಾದಿರಾಜರ ಬಳಿ ಹೇಳ್ತಾರೆ, ನೀವು ಇಷ್ಟು ದಿವಸ ನಮ್ಮ ಹತ್ರನೇ ಇದ್ರಿ, ನಮಗೆ ಯಾವುದೇ ರೀತಿಯಾದಂತಹ ವಿರಹದ ಖೇದ ಆಗಲಿಲ್ಲ. ಇನ್ನು ನೀವು ಯಾತ್ರೆಯನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ದೀರಾ, ನಾವು ನಿಮ್ಮ ವಿರಹ ತಾಳದೆ ಏನು ಮಾಡಬೇಕು ಅಂತ ಕೇಳಿದಾಗ ವಾದಿರಾಜರು ಸ್ವಪ್ರತಿಮೆಯನ್ನು ತಮ್ಮ ತಾಯಿಯರಿಗೆ ಕೊಡ್ತಾರೆ. ತದನಂತರದಲ್ಲಿ ಅವರು ತೀರ್ಥಯಾತ್ರೆಗೆ ತಮ್ಮ ತಾಯಿಯನ್ನು ನಮಸ್ಕರಿಸಿ ಹೊರಡ್ತಾರೆ. ಹೊರಟು 2 ಬಾರಿ ಭಾರತವನ್ನು ಪೂರ್ತಿ ಸುತ್ತಾರೆ. ಅಂದರೆ ಸುತ್ತಿದ್ದಷ್ಟೇ ಅಲ್ಲದೆ ಅಲ್ಲಿ ಹೋದಂತಹ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕ್ಷೇತ್ರದಲ್ಲಿರುವಂತಹ ಒಂದು ದೇವತೆಯನ್ನ, ಎಲ್ಲ ದೇವತೆಗಳನ್ನ, ಅಲ್ಲಿರುವಂತಹ ತೀರ್ಥದ ಮಹಾತ್ಮೆಯನ್ನ, ಕ್ಷೇತ್ರದ ಮಹಾತ್ಮೆಯನ್ನ ಎಲ್ಲವನ್ನು ಕೂಡ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಅದು ತೀರ್ಥಪ್ರಬಂಧದ ಒಂದು ಶುರುವಿನ ಶ್ಲೋಕಗಳಲ್ಲಿ ಬರುತ್ತೆ. ತೀರ್ಥಕ್ಷೇತ್ರ ತದೀಶಾನ ಮಹಾತ್ಮ್ಯಾನಿ ಯಥಾಮತಿ ವಾದಿರಾಜೋ ಯತಿಸ್ತೋತಿ ಪದ್ಯೈ ಕತಿಪಯೈ ಕವಿಹಿ ಅಂತ. ಇಲ್ಲಿ ನಾನು ಓಡಾಡಿರುವಂತಹ ನಾನು ಅಂತ ಅವ್ರು ಹೇಳ್ಕೊಳ್ಳೋದ, ನಾನು ಅಂತ ಹೇಳ್ಕೊಂಡ್ರೆ ಅಹಂಕಾರ ಆಗತ್ತೆ ಅನ್ನೋ ಒಂದು ವಿಚಾರದಿಂದ ಅವರು ವಾದಿರಾಜೋ ಯತಿಸ್ತೌತಿ ಅಂತ ಹೇಳ್ತಾರೆ. ಅಹಂ ಸ್ತೌಮಿ ಅಂತ ಹೇಳಲ್ಲ, ಹೊರತು ಯತಿಹಿ ಸ್ತೌತಿ ಅಂತ ಹೇಳ್ತಾರೆ. ಅಂದ್ರೆ ಅಯಂ ವಾದಿರಾಜ ಸ್ತೌತಿ ಅಂತ. ಅಹಂ ಅಂತ ಅಪ್ಪಿತಪ್ಪಿನೂ ಕೂಡ ಅವ್ರು ಹೇಳ್ಕೊಳ್ಳಲ್ಲ. ಆ ರೀತಿ ಹಿಂದೆ ನೋಡಿದಂತೆ ವಾದಿ ಮಧ್ವ ಯಸ್ಯ ರಾಜ ಅನ್ನೋ ಶ್ಲೋಕದಲ್ಲೂ ಕೂಡ ಅವರು ತಮ್ಮ ಅಹಂಕಾರವನ್ನ ಖಂಡನೆ ಮಾಡ್ಕೋತಾರೆ. ಅದೇ ರೀತಿ ತೀರ್ಥಪ್ರಬಂಧದ ಆದಿ ಶ್ಲೋಕದಲ್ಲೂ ಕೂಡ ವಾದಿರಾಜೋ ಯತಿಸ್ತೌತಿ ಅಂತ ಹೇಳಿ ಅಹಂ ಸ್ತೌಮಿ ಅಂತ ಹೇಳದೇನೆ ಅಲ್ಲೂ ಕೂಡ ಅಹಂಕಾರದ ಖಂಡನೆಯನ್ನ ಮಾಡ್ಕೋತಾರೆ. ವಾದಿರಾಜರು ಎಷ್ಟೋ ಕ್ಷೇತ್ರಗಳಲ್ಲಿ ತಿರುಗಾಡ್ತಾರೆ. ಅಲ್ಲಿ ಇರುವಂತಹ ತೀರ್ಥಗಳು ಅಂದ್ರೆ ಎಷ್ಟೋ ರೀತಿಯಾದಂತಹ ಸರೋವರಗಳು, ನದಿಗಳು ಎಲ್ಲ ಇರುತ್ತೆ ಅದರದ್ದು. ಹಾಗೆ ಕ್ಷೇತ್ರದ ಮಹಾತ್ಮೆ, ಕ್ಷೇತ್ರದ ಒಡೆಯನಾದಂತಹ ದೇವರ ಮಹಾತ್ಮೆ, ಇಷ್ಟು ರೀತಿಯಾದಂತಹ ಮಹಾತ್ಮೆಯನ್ನ ಅವರು ಒಂದು ರೀತಿಯಲ್ಲಿ ಎಲ್ಲವನ್ನು ಬಲ್ಲವರಾಗಿದ್ದರೂ ಕೂಡ ಯಥಾಮತಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇನ್ನೊಂದು ಬಾರಿ ಅಹಂಕಾರ ಖಂಡನೆ ಮಾಡ್ಕೋತಾರೆ. ನನಗೆ ಎಷ್ಟು ತಿಳಿಯುತ್ತೋ ಅಷ್ಟು ವರ್ಣನೆಯನ್ನ ಮಾಡ್ತೀನಿ ಅಂತ ಹೇಳ್ಕೊತಾರೆ. ಅದಾದ್ಮೇಲೆ ಅವರು ಯಾತ್ರೆಗೆ ಹೊರಟಾಗ ಮಧ್ಯದಲ್ಲಿ ಪಠಾಣರು ಬಂದು ವಾದಿರಾಜರ ಒಂದು ಸಂಸ್ಥಾನ ಸಮೇತರಾದಂತಹ ಎಲ್ಲ ಶಿಷ್ಯರ ಮೇಲೆ ಆಕ್ರಮಣ ಮಾಡ್ತಾರೆ. ವಾದಿರಾಜರು ಅವರ ಮೇಲೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡಲ್ಲ, ಹೊರತು ಅಲ್ಲಿದ್ದಂತಹ ಎಲ್ಲ ಶಿಷ್ಯರಿಗೂ ಹಾಗೆ ತಾವು ಕೂಡ ದೇವರನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ. ಆಗ ಹಿಂದಿನಿಂದ ಇನ್ನೊಂದು ರಾಜ ಹಾಗೂ ಅವನ ಸೈನ್ಯ ಬಂದು ಪಠಾಣರಿಗೆ ಸೋಲನ್ನ ಕೊಡ್ತಾರೆ. ಆಗ ಆ ಪಠಾಣರೇನೆ ಮುಂದೆ ಆ ವಾದಿರಾಜರ ಪಲ್ಲಕ್ಕಿಯನ್ನ ಹೊರಿಕೊಂಡು ಮುಂದೆ ಹೋಗ್ತಾರೆ. ಅಲ್ಲಿಂದ ಮುಂದೆ ಹೋದ್ಮೇಲೆ ವಾದಿರಾಜರು ಒಂದು ಊರಿಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಅಕ್ಕಸಾಲಿಗ ಇರ್ತಾನೆ. ಅವನು ಗಣಪತಿಯ ಒಂದು ವಿಗ್ರಹವನ್ನ ಕೆತ್ತಾ ಇರ್ತಾನೆ. ಅವನು ಗಣಪತಿಯ ವಿಗ್ರಹವನ್ನ ಕೆತ್ತಲಿಕ್ಕೆ ಹೋಗಿ ಹಯಗ್ರೀವ ದೇವರ ಮೂರ್ತಿಯನ್ನ ಕೆತ್ತಿರ್ತಾನೆ. ಎಷ್ಟು ಬಾರಿ ಆ ಹಯಗ್ರೀವರ ಮೂರ್ತಿಯನ್ನ ಸರಿ ಮಾಡ್ಲಿಕ್ಕೆ ನೋಡಿದ್ರು ಅವನ ಕೈಲಿ ಆಗಲ್ಲ. ಕೊನೆಗೆ ಇದೇನ್ ಮಾಡಿದ್ರು ಆಗಲ್ಲ ಅಂತ ಹೇಳಿ ಪಕ್ಕಕ್ಕೆ ಇಟ್ಬಿಟ್ಟು ಹೊಸ ವಿಗ್ರಹವನ್ನ ಮಾಡ್ಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಒಂದು ದಿವಸ ಅವನು ಮಲ್ಕೊಂಡಿರ್ಬೇಕಾದ್ರೆ ರಾತ್ರಿ ಅವನ ಕನಸಿನಲ್ಲಿ ಹಯಗ್ರೀವ ದೇವರೇ ಬರ್ತಾರೆ. ಬಂದು ನಾಳೆಯ ದಿವಸ ವಾದಿರಾಜರು ಬರ್ತಾರೆ, ಅವರಿಗೆ ಈ ವಿಗ್ರಹವನ್ನ ತಲುಪಿಸು. ಅವರು ಹಯಗ್ರೀವ ದೇವರನ್ನೇ ಉಪಾಸನೆ ಮಾಡುತ್ತಿರ್ತಾರೆ. ಅವರಿಗೆ ಈ ವಿಗ್ರಹ ಬಹಳ ಉಪಯುಕ್ತವಾಗತ್ತೆ ಅಂತ ಹೇಳ್ತಾರೆ. ಆ ವಿಗ್ರಹ
ಗಣೇಶನನ್ನ ಮಾಡ್ಲಿಕ್ಕೆ ಹೋಗಿದ್ರು ಕೂಡ ಹಯಗ್ರೀವ ಮೂರ್ತಿಗೆ ಯಾವ್ಯಾವ ಸಲ್ಲಕ್ಷಣಗಳು ಬೇಕೋ ಅಷ್ಟರಿಂದಲೂ ಕೂಡ ಕೂಡಿರುತ್ತೆ. ಅದರಿಂದ ವಾದಿರಾಜರಿಗೆ ಅದು ಬಹಳ ಇಷ್ಟ ಆಗತ್ತೆ. ಅಷ್ಟಲ್ದೇನೆ ವಾದಿರಾಜರಿಗೂ ಕೂಡ ಹಿಂದಿನ ದಿವಸ ರಾತ್ರಿಯಲ್ಲಿ ಸ್ವಪ್ನದಲ್ಲಿ ಹಯಗ್ರೀವ ದೇವರು ಬಂದು ಹೇಳಿರ್ತಾರೆ, ನಾಳೆಯ ದಿವಸ ಒಬ್ಬ ಅಕ್ಕಸಾರಿಗ ಬಂದು ನಿಮಗೆ ಮೂರ್ತಿಯನ್ನ ಕೊಡ್ತಾನೆ ಅಂತ ಹೇಳಿ. ಆದ್ರಿಂದ ವಾದಿರಾಜರು ಕೂಡ ಆ ಮೂರ್ತಿಯನ್ನ ಸ್ವೀಕಾರ ಮಾಡ್ತಾರೆ. ಈಗಲೂ ಕೂಡ ಆ ಮೂರ್ತಿಯ ಒಂದು ಪೂಜೆ ಆಗತ್ತೆ, ಅದನ್ನ ನೋಡಬಹುದು. ಇನ್ನ ಒಂದು ಬಾರಿ ಬೌದ್ಧ ರಾಜ ಕರೀತಾನೆ ವಾದಿರಾಜನನ್ನ, ನಮ್ಮ ಬಳಿ ಇಷ್ಟೊಂದು ಸಂಪತ್ತಿದೆ, ನೀವು ಯಾವ್ದು ಬೇಕೋ ನಿಮಗೆ ಬೇಕಾದದನ್ನ, ನಿಮಗೆ ಸಂಬಂಧಪಟ್ಟದ್ದು ಹಾಗೆ ನಿಮಗೆ ಬೇಕಾದದ ಒಂದು ವಸ್ತುವನ್ನ ಇಲ್ಲಂದ ತಗೋಬಹುದು ಅಂತ ಹೇಳಿ ವಾದಿರಾಜರನ್ನ ಕರೀತಾನೆ. ಅವನಿಗೆ ಒಂದು ನಿಶ್ಚಯ ಇರುತ್ತೆ, ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿಗ್ರಹ ಇವರಿಗೆ ಸಿಗಲ್ಲ ಅಂತ ಹೇಳಿ. ಆದರೆ ಅಲ್ಲಿರುವಂತಹ ಒಂದು ಪಚ್ಚೆ ವಿಗ್ರಹ ಅದನ್ನ ವಾದಿರಾಜರು ಸ್ವೀಕರಿಸ್ತಿದ್ದ ಹಾಗೇನೆ ವಿಠ್ಠಲನ ವಿಗ್ರಹ ಆಗತ್ತೆ. ಅದನ್ನು ನೋಡಿ ಆ ರಾಜನಿಗೂ ಕೂಡ ಬಹಳ ಆಶ್ಚರ್ಯ ಆಗತ್ತೆ. ಅದಾದ ಮೇಲೆ ಆ ರಾಜ ವಾದಿರಾಜರನ್ನು ನಮಿಸಿ ಅಲ್ಲಿಂದ ಆ ವಿಗ್ರಹವನ್ನ ವಾದಿರಾಜರಿಗೆ ಸಮರ್ಪಣೆ ಮಾಡಿ ಹೊರಡ್ತಾನೆ. ಈಗಲೂ ಕೂಡ ಆ ಪಚ್ಚೆ ವಿಠ್ಠಲನ ವಿಗ್ರಹ ಪೂಜಿಸಲ್ಪಡುತ್ತೆ. ಹೀಗೆ ವಾದಿರಾಜರು ಯಾತ್ರೆಯನ್ನ ಮಾಡಬೇಕಾದ್ರೆ ಅವರು ಪ್ರತಿ ದಿವಸ ಆ ಹಯಗ್ರೀವ ಮೂರ್ತಿಯನ್ನ ಪೂಜೆ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಪ್ರತಿ ದಿವಸವೂ ಕೂಡ ನೈವೇದ್ಯದ ಕಾಲದಲ್ಲಿ ತಮ್ಮ ತಲೆಯ ಮೇಲೆ ನೈವೇದ್ಯವನ್ನ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಆವ ಕಡೆಯಿಂದ ಬಂದೆ ವಾಜಿವದನೆ ಎನ್ನುವಂತಹ ಹಾಡನ್ನ ರಚಿಸಿ ಅದನ್ನೇ ಹಾಡ್ತಾ ಇರ್ತಾರೆ. ಆಗ ಹಯಗ್ರೀವ ದೇವರು ಒಂದು ಕುದುರೆಯ ರೂಪದಲ್ಲಿ ಬಂದು ಆ ನೈವೇದ್ಯವನ್ನ ಸ್ವೀಕರಿಸಿ ಹೋಗ್ತಾ ಇರ್ತಾರೆ. ಅದೇ ಕಾಲದಲ್ಲಿ ಅಲ್ಲಿರುವಂತಹ ಒಂದಿಷ್ಟು ದುರುಳ ಬ್ರಾಹ್ಮಣರು ಈ ವಾದಿರಾಜರು ಹಯಗ್ರೀವ ದೇವರನ್ನ ಸಾಕ್ಷಾತ್ಕರಿಸಿಲ್ಲ ಹೊರತು ಇವರೇ ನೈವೇದ್ಯ ಕಾಲದಲ್ಲಿ ಬಾಗಿಲು ಹಾಕೊಂಡು ತಾವೇ ತಿನ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಅಪವಾದಗಳನ್ನೆಲ್ಲ ಬಹಳ ಬೇಗನೆ ಎಲ್ಲ ಕಡೆ ಪ್ರಸಾರ ಮಾಡ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಒಂದು ಕಥೆಯನ್ನು ಕೂಡ ರೂಪಿಸ್ಲಿಕ್ಕೆ ಅಂತ ಹೇಳಿ ಮರುದಿವಸ ಅಡುಗೆ ಮಾಡಬೇಕಾದ್ರೆ ಆ ಅಡಿಗೆಯಲ್ಲಿ ವಿಷವನ್ನ ಹಾಕ್ತಾರೆ. ಆ ವಿಷಭರಿತವಾದಂತಹ ನೈವೇದ್ಯವನ್ನೇ ವಾದಿರಾಜರಿಗೆ ಕೊಡ್ತಾರೆ. ವಾದಿರಾಜರು ಆ ನೈವೇದ್ಯವನ್ನ ತಲೆಯ ಮೇಲೆ ಹಿಡ್ಕೊಂಡು ಕಾಯಬೇಕಾದ್ರೆ ಆ ಪ್ರತಿ ದಿವಸದಂತೆ ಕುದುರೆ ಬಂದು ಆ ತಲೆ ಮೇಲಿದ್ದಂತಹ ನೈವೇದ್ಯವನ್ನ ಪೂರ್ತಿಯಾಗಿ ಸ್ವೀಕಾರ ಮಾಡುತ್ತೆ. ಪ್ರತಿ ದಿವಸ ಕೊನೆಗೆ ವಾದಿರಾಜರು ತಿನ್ಲಿ ಅಂತ ಹೇಳಿ ಸ್ವಲ್ಪನಾದ್ರೂ ಉಳಿಸ್ತಿತ್ತು. ಅವತ್ತಿನ ದಿವಸ ಒಂದು ಅಗಳು ಕೂಡ ಉಳಿಸದೆ ಪೂರ್ತಿಯಾಗಿ ಆ ನೈವೇದ್ಯವನ್ನ ಸ್ವೀಕರಿಸುತ್ತೆ. ಆಗ ಬಿಳಿಯಾಗಿ ಇದ್ದಂತಹ ಕುದುರೆ ನೀಲಿ ಬಣ್ಣದ್ದಾಗತ್ತೆ. ಅದನ್ನು ನೋಡಿ ವಾದಿರಾಜರು ಕ್ಷಮೆಯನ್ನ ಕೇಳಿ, ನಾನು ವಿಷಭರಿತವಾದಂತಹ ನೈವೇದ್ಯವನ್ನ ನಿನಗೆ ಸಮರ್ಪಣೆ ಮಾಡಿದ್ದೀನಿ, ಅದರಿಂದ ನನ್ನನ್ನು ಕ್ಷಮಿಸು ಅಂತ ಹೇಳಿ ಹಯಗ್ರೀವ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಹಯಗ್ರೀವ ದೇವರು ಗುಳ್ಳ ಎನ್ನುವಂತಹ ಒಂದು ತರಕಾರಿ ಬರುತ್ತೆ, ಅದನ್ನ 48 ದಿವಸಗಳ ಕಾಲ ನನಗೆ ತಿನ್ನಿಸ್ಬೇಕು ನೀನು, ಅದರಿಂದ ಈ ನೀಲಿ ಬಣ್ಣ ಹೋಗತ್ತೆ, ನಾನು ಮತ್ತೆ ಮುಂಚೆ ಇದ್ದಂಗೆ ಬಿಳಿ ಬಣ್ಣ ಉಳ್ಳವನ್ನ ಹಾಕ್ತೀನಿ, ಆದರೆ ನನ್ನ ಕಂಠದಲ್ಲಿ ಮಾತ್ರ ಈ ದುರುಳರು ಮಾಡಿದಂತಹ ಒಂದು ಕಥೆಯನ್ನು ನೆನಪಿಸ್ಲಿಕ್ಕೆ ಅಂತ ಹೇಳಿ ಕಂಠದಲ್ಲಿ ಯಾವಾಗಲೂ ಕೂಡ ಒಂದು ನೀಲಿಯ ಬಣ್ಣವಾದಂತಹ ಮಚ್ಚೆ ಹಾಗೆ ಉಳಿಯುತ್ತೆ ಅಂತ ವಾದಿರಾಜರು ಹೇಳ್ತಾರೆ. ಹಯಗ್ರೀವ ದೇವರು ವಾದಿರಾಜರಿಗೆ ಹೇಳ್ತಾರೆ. ಅದಾದ ನಂತರ ವಾದಿರಾಜರ ಬಳಿ ವಾದಿರಾಜರು ಒಂದು ದಿವಸ ಪೂಜೆ ಮಾಡಬೇಕಾದ್ರೆ ಒಬ್ಬ ರೈತ ಬಂದು ವಾದಿರಾಜರ ಪೂಜೆ ಆದ ಮೇಲೆ ಅವರು ಕೇಳ್ತಾನೆ, ನಿಮ್ಮ ಮಠದ ಒಂದು ಕುದುರೆ ಪ್ರತಿ ದಿವಸವೂ ಕೂಡ ನಮ್ಮ ಹೊಲಕ್ಕೆ ಬಂದು ಇಲ್ಲಿರುವಂತಹ ಎಲ್ಲ ಧಾನ್ಯಗಳನ್ನೆಲ್ಲ ತಿನ್ಕೊಂಡು ಹೋಗ್ತಾ ಇದೆ, ಇದಕ್ಕೇನಾದ್ರೂ ಪರಿಹಾರ ಮಾಡ್ರಿ ಅಂತ ವಾದಿರಾಜರಿಗೆ ರೈತ ಕೇಳ್ತಾನೆ. ಅವಾಗ ವಾದಿರಾಜರು ಹೇಳ್ತಾರೆ, ನಮ್ಮ ಮಠದಲ್ಲಿ ಇರೋದು ನಾನೊಬ್ಬ ಸನ್ಯಾಸಿ,
ನನಗೆ ಕುದುರೆ ಬೇಡ, ಯಾವುದೇ ರೀತಿಯಾದಂತಹ ವಾಹನ ಬೇಡ, ನಾನು ಯಾಕೆ ಕುದುರೆ ಇಟ್ಕೋತೀನಿ, ನಮ್ಮ ಮಠದಲ್ಲಿ ಯಾವುದೇ ಕುದುರೆ ಇಲ್ಲ, ಈಗಲೇ ನೀನು ಪರಿಶೀಲಿಸ್ಬೋದು ಅಂತ ಹೇಳ್ತಾರೆ. ಆಗ ಆ ರೈತ ಹೇಳ್ತಾನೆ, ಆ ಕುದುರೆ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ ನನಗೆ ಇವತ್ತಿನ ತನಕ ಗೊತ್ತಾಗಿಲ್ಲ. ಇದ್ದಕ್ಕಿದ್ದ ಹಾಗೆ ಬರುತ್ತೆ, ಧಾನ್ಯಗಳನ್ನು ತಿನ್ನತ್ತೆ, ಮಠದ ಮುಂದೆ ಬರುತ್ತೆ, ನೀವು ಮಂಗಳಾರತಿ ಮಾಡಬೇಕಾದ್ರೆ ಆ ಹಯಗ್ರೀವ ದೇವರ ಮೂರ್ತಿಯಲ್ಲಿ ವಿಲೀನ ಆಗಿಬಿಡತ್ತೆ. ನನಗೆ ಇಲ್ಲಿ ತನಕವೂ ಕೂಡ ಅದು ಹೇಗೆ ಬರುತ್ತೆ, ಹೇಗೆ ಹೋಗುತ್ತೆ ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ವಾದಿರಾಜರು ಅವರಿಗೆ ರೈತನಿಗೆ ಹೇಳ್ತಾರೆ, ನಿನಗೆ ಯಾವುದೋ ಸಾಮಾನ್ಯ ಕುದುರೆಯ ದರ್ಶನ ಆಗಿಲ್ಲ, ಹೊರತು ಹಯಗ್ರೀವ ದೇವರ ದರ್ಶನ ಆಗಿದೆ. ನೀನು ಬಹಳ ಧನ್ಯ ಆಗಿದೆಯಾ. ನೀನು ಇಷ್ಟು ದಿವಸ ತನಕ ಎಷ್ಟು ಧಾನ್ಯ ಕಳೆದಿದೆಯೋ ಅದಕ್ಕಿಂತ ಎಷ್ಟೋ ಬಾರಿ ಜಾಸ್ತಿ ಧಾನ್ಯ ನಿನ್ನ ಹತ್ತಿರ ಇನ್ನು ಸ್ವಲ್ಪ ದಿವಸಗಳಲ್ಲೇ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ಅವನು ಆ ರೈತ ಶ್ರೀಮಂತನೂ ಕೂಡ ಆಗ್ತಾನೆ. ಹೀಗೆ ವಾದಿರಾಜರು ಪೂಜೆಯನ್ನ ಮಾಡಿ ಹಾಗೆ ತೀರ್ಥಯಾತ್ರೆಯನ್ನು ಮುಂದುವರಿಸಿರ್ಬೇಕಾದ್ರೆ ಒಂದು ಬಾರಿ ಒಬ್ಬ ದಂಪತಿಗಳು ಬಂದು, ನಮಗೆ ಇಷ್ಟು ದಿವಸ ಆದರೂ ಕೂಡ ಮಗು ಆಗಿಲ್ಲ, ನಿಮ್ಮ ಅನುಗ್ರಹದಿಂದ ನಮಗೆ ಮಕ್ಕಳಾಗಬೇಕು ಅಂತ ಹೇಳಿದ್ರೆ ವಾದಿರಾಜರು ಹೇಳ್ತಾರೆ, ಅವರು ದಿವ್ಯ ದೃಷ್ಟಿಯಿಂದ ಆ ದಂಪತಿಗಳಿಗೆ ಈ ಜನ್ಮದಲ್ಲಿ ಮಕ್ಕಳ ಸೌಭಾಗ್ಯ ಇಲ್ಲ ಅಂತ ಅವ್ರು ತಿಳಿಸ್ತಾರೆ. ಅಂದರೂ ಕೂಡ ಆ ದಂಪತಿಗಳು ವಾದಿರಾಜ ಕೈಲಿ ಆಗದೆ ಇದ್ರೆ ಬೇರೆ ಅವ್ರ ಹತ್ರ ಹೋಗ್ತೀವಿ ಅಂತ ಹೇಳಿ ಅಲ್ಲಿದ್ದಂತಹ ಮಾಟ ಮಂತ್ರ ಮಾಡುವಂತಹ ಒಬ್ಬ ಮನುಷ್ಯನ ಹತ್ರ ಹೋಗ್ತಾರೆ. ಅವನು ಅವರಿಗೆ ಸ್ವಲ್ಪ ದಿವಸಗಳಲ್ಲೇ ಮಗು ಆಗತ್ತೆ, ಅವನು ಹೇಳಿದ ರೀತಿಯಲ್ಲಿ ಒಂದು ಮಗು ಆಗತ್ತೆ. ಅದಾದ್ಮೇಲೆ ವಾದಿರಾಜರು ಮತ್ತೆ ತೀರ್ಥಯಾತ್ರೆಯನ್ನ ಮುಂದುವರಿಸಿದಾಗ ಮತ್ತೆ ಆ ಊರಿಗೆ ಬಂದಾಗ ಅಲ್ಲಿರುವಂತಹ ದಂಪತಿಗಳು ಹೇಳ್ತಾರೆ, ನೀವು ನಮಗೆ ಮಕ್ಕಳನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ನಾವು ಇನ್ನೊಬ್ಬನ ಬಳಿ ಒಂದು ಎಷ್ಟೋ ರೀತಿಯಾದಂತಹ ಅವನ ಏನೇನೋ ಮಾಡ್ದ, ಅದರಿಂದ ನಮಗೆ ಒಂದು ಮಗು ಬಂದಿದೆ ಅಂತ ಅವ್ರು ಹೇಳ್ತಾರೆ. ಆ ಸಮಯದಲ್ಲಿ ಆ ಮಗುವಿಗೆ ಒಂದು 4 ರಿಂದ 5 ವರ್ಷ ಇರುತ್ತೆ. ವಾದಿರಾಜರು ಬರ್ತಾರೆ, ಬಂದು ಆ ತೀರ್ಥ ಪ್ರೋಕ್ಷಣೆಯನ್ನ ಮಗುವಿನ ಮೇಲೆ ಮಾಡ್ತಾರೆ. ತದನಂತರದಲ್ಲಿ ತತ್ಕ್ಷಣವೇ ಆ ಮಗು ಭೂತವಾಗಿಬಿಡುತ್ತೆ. ಬಂದು ಭೂತವಾಗಿದ್ದಾಗ ವಾದಿರಾಜರು ಅದನ್ನು ಪ್ರಶ್ನೆ ಮಾಡ್ತಾರೆ, ಯಾಕೆ ಬಂದಿ, ಎಲ್ಲಿಂದ ಬಂದಿ ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಆ ಮಾಟ ಮಂತ್ರ ಮಾಡುವವನು ತಾಂತ್ರಿಕ ಅವನನ್ನ 6 ವರ್ಷ ಆದ ನಂತರ ಆ ದಂಪತಿಗಳನ್ನ ಸಂಹರಿಸಿ ಮತ್ತೆ ಅವನ ಬಳಿ ಹೋಗ್ಲಿಕ್ಕೆ ಹೇಳಿದ್ದ ಅಂತೆಲ್ಲ ಆ ಭೂತ ಹೇಳುತ್ತೆ. ಅದನ್ನ ನೋಡಿ ಆ ದಂಪತಿಗಳಿಗೆ ಬಹಳ ಆಶ್ಚರ್ಯವೂ ಆಗತ್ತೆ, ವಾದಿರಾಜರ ಮೇಲೆ ಭಕ್ತಿಯೂ ಉಂಟಾಗತ್ತೆ. ಅವರು ತದನಂತರದಲ್ಲಿ ವಾದಿರಾಜರ ಶಿಷ್ಯರಾಗ್ತಾರೆ. ಆಗ ವಾದಿರಾಜರು ಹಾಗೆ ತೀರ್ಥಯಾತ್ರೆಯನ್ನ ಮುಂದುವರಿಸ್ತಾರೆ. ಅಲ್ಲಿ ಒಂದು ಸಂಕಲ್ಪವನ್ನ ಮಾಡಿ 1 ವರ್ಷದಲ್ಲಿ ಪ್ರತಿಯೊಂದು ದಿನಕ್ಕೂ ಒಂದೊಂದು ಸ್ತೋತ್ರವನ್ನು ಮಾಡಬೇಕು ಅಂತ ಹೇಳಿ 365 ಸ್ತೋತ್ರಗಳನ್ನು ಮಾಡ್ತಾರೆ. ಅಷ್ಟಲ್ಲದೆ ಅವರ ತಾಯಿ ಒಂದು ಬಾರಿ ತಮಗೆ ಮಕ್ಕಳಾದ್ರೆ 1,00,000 ಅಲಂಕಾರಗಳನ್ನ 1,00,000 ಆಭರಣಗಳನ್ನ ದೇವರಿಗೆ ಸಮರ್ಪಿಸ್ತೀನಿ ಅಂತ ಹೇಳಿರ್ತಾರೆ. ಅದನ್ನ ವಾದಿರಾಜರು ಅವರ ತಾಯಿಯಿಂದ ತಿಳ್ಕೊಂಡಿರ್ತಾರೆ. ಅದಾದ ನಂತರ ಅವರು ಮಹಾಭಾರತ 1,00,000 ಶ್ಲೋಕಗಳಿಂದ ಕೂಡಿದೆ. ಆ 1,00,000 ಶ್ಲೋಕ ಭರಿತವಾದಂತಹ ಮಹಾಭಾರತಕ್ಕೆ ಒಂದು ವ್ಯಾಖ್ಯಾನ ಬರೆದ್ರೆ, ಅಲಂಕಾರ ಭರಿತವಾದಂತಹ ವ್ಯಾಖ್ಯಾನ ಬರೆದಾಗ 1,00,000 ಅಲಂಕಾರ ಎನ್ನುವಂತಹ ಒಂದು ಗ್ರಂಥ ಆಗತ್ತೆ. ಆ ಗ್ರಂಥವನ್ನೇ ಸಮರ್ಪಿಸ್ತೇವೆ ಅಂತ ಹೇಳಿ ಆ ಗ್ರಂಥವನ್ನ ಬರೀಲಿಕ್ಕೆ ಶುರು ಮಾಡ್ತಾರೆ, ಮುಗಿಸ್ತಾರೆ. ಗ್ರಂಥವನ್ನ ಯಾವತ್ತು ಸಮರ್ಪಿಸ್ತಾರೋ ಅವತ್ತಿನ ದಿವಸ ರಾತ್ರಿ ಅವರ ತಾಯಿಗೆ ಕನಸಿನಲ್ಲಿ ಆ ಹಯಗ್ರೀವ ದೇವರ ಮೂರ್ತಿಯ ಮೇಲೆ ಎಷ್ಟೋ ಆಭರಣಗಳು 1,00,000 ಆಭರಣಗಳು ಇರೋದು ಕನಸಿನಲ್ಲಿ ಬರುತ್ತೆ. ಇಷ್ಟಲ್ಲದೆ ಇದೆಲ್ಲ ಅವರ ತಾಯಿ
ವಾದಿರಾಜರ ನಂತರ ಇನ್ನೊಂದು ಮಗು ಆದಾಗ ಆಗತ್ತೆ ಅಂತ ಹೇಳಿದ್ರು. ವಾದಿರಾಜರ ನಂತರದಲ್ಲಿ ವಾದಿರಾಜರಿಗೆ ಒಬ್ಬ ತಮ್ಮನೂ ಕೂಡ ಹುಟ್ಟಿರ್ತಾನೆ. ಅವನು ಹುಟ್ಟಿದ ಮೇಲೆ ಈ ಲಕ್ಷಾಲಂಕಾರವನ್ನ ವಾದಿರಾಜರು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಹೀಗೆ ಒಂದು ಬಾರಿ ವಾದಿರಾಜರು ಪುಣೆಗೆ ಹೋದಾಗ ಅಲ್ಲಿ ಎಷ್ಟೋ ಕವಿಗಳು ನಮ್ಮ ಕಾವ್ಯ ಶ್ರೇಷ್ಠವಾಗಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದರಲ್ಲಿ ಮಾಘ ಮಾಡಿದಂತಹ ಶಿಶುಪಾಲ ವಧ ಎನ್ನುವಂತಹ ಕಾವ್ಯವೇ ಎಲ್ಲದಕ್ಕಿಂತ ಶ್ರೇಷ್ಠ ಎನ್ನುವಂತೆ ತೀರ್ಮಾನ ಆಗುತ್ತೆ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಇದಕ್ಕಿಂತ ಒಳ್ಳೆಯ ಸ್ವರಸವಾದಂತಹ ಕಾವ್ಯವನ್ನ ನಾನು ರಚಿಸಿಕೊಡ್ತೇನೆ ಅಂತ ಹೇಳ್ತಾರೆ. 19 ದಿವಸಗಳಲ್ಲಿ ಆ ಕಾವ್ಯ ನಿಮ್ಮ ಮುಂದೆ ಪ್ರಕಟ ಮಾಡ್ತೇನೆ ಅಂತ ಹೇಳ್ತಾರೆ. 19 ದಿವಸಗಳಲ್ಲಿ ಒಂದು ದಿನಕ್ಕೆ ಒಂದು ಸರ್ಗದ ರೂಪದಲ್ಲಿ 19 ಸರ್ಗಭರಿತವಾದಂತಹ ರುಕ್ಮಿಣೀಶ ವಿಜಯ ಎನ್ನುವಂತಹ ಒಂದು ಕಾವ್ಯವನ್ನ ವಾದಿರಾಜರು ಮಾಡಿ ಕೊಡ್ತಾರೆ. ಇದರಲ್ಲಿ ಅವರು ತೋರಿಸಿದ ಮೊದಲನೇ ದೋಷ ಏನು ಅಂತ ಹೇಳಿದ್ರೆ, ಶಿಶುಪಾಲ ವಧ ಅಂತ ಮಾಘ ಮಾಡಿದ ಕಾವ್ಯಕ್ಕೆ ಹೆಸರು, ಅವರು ಮಾಡಿದ ಕಾವ್ಯಕ್ಕೆ ರುಕ್ಮಿಣೀಶ ವಿಜಯ ಅಂತ ಹೆಸರು. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾವ್ಯದ ಹೆಸರು ಯಾರದೋ ಒಬ್ಬನ ಮರಣವಾಯಿತು ಈ ರೀತಿಯಾಗಿ ಇದ್ರೆ ಅದು ಒಳ್ಳೆಯ ಗುಣ ಅಲ್ಲ, ಹೊರತು ದೋಷ ಆಗತ್ತೆ. ಅದರಿಂದ ಶಿಶುಪಾಲ ವಧ ಎನ್ನುವಂತಹ ಹೆಸರಿಗಿಂತ ರುಕ್ಮಿಣೀಶ ವಿಜಯ ಎನ್ನುವಂತಹ ಹೆಸರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಆ ರುಕ್ಮಿಣಿಗೆ ಈಶನಾದಂತಹ ಕೃಷ್ಣನ ವಿಜಯ ಎನ್ನುವ ರೀತಿಯಲ್ಲಿ ಆ ಗ್ರಂಥಕ್ಕೆ ನಾಮಕರಣ ಮಾಡಿದ್ದಾರೆ. ಆದ್ದರಿಂದ ಇದೇ ರೀತಿ ಎಷ್ಟೋ ದೋಷಗಳನ್ನೆಲ್ಲ ತಿಳಿಸ್ತಾರೆ. ಕೊನೆಗೆ ರುಕ್ಮಿಣೀಶ ವಿಜಯ ಅನ್ನೋದೇ ಶ್ರೇಷ್ಠವಾದ ಕಾವ್ಯ ಅಂತ ತೀರ್ಮಾನವಾಗಿ ಅದಾದ ನಂತರ ಆ ಕಾವ್ಯವನ್ನ ಆನೆ ಮೇಲೆ ಇಟ್ಕೊಂಡು ಮೆರವಣಿಗೆಯನ್ನು ಕೂಡ ಮಾಡ್ತಾರೆ. ಹೀಗೆ ಎಷ್ಟೋ 40ಕ್ಕಿಂತನೂ ಕೂಡ ಹೆಚ್ಚು ಗ್ರಂಥಗಳನ್ನು ಮಾಡಿದ್ದಲ್ಲದೆ ಅವರು ಸ್ತೋತ್ರಗಳನ್ನು ಎಷ್ಟೋ ರೀತಿಯಾದಂತಹ ಸ್ತೋತ್ರಗಳನ್ನು ಮಾಡಿದ್ದಾರೆ. ಇಲ್ಲಿ ನಾನು ತೀರ್ಥ ಪ್ರಬಂಧದಲ್ಲಿರುವಂತಹ ನಾದಬ್ರಹ್ಮ ಹಾಗೆ ಅನ್ನಬ್ರಹ್ಮ ಸುವರ್ಣ ಬ್ರಹ್ಮ ಈ 3 ಜನರ ವರ್ಣನೆಯನ್ನ ಮಾಡಿರುವಂತಹ ಶ್ಲೋಕಗಳನ್ನ ವಿವರಿಸಲಿಕ್ಕೆ ಇಷ್ಟಪಡ್ತೀನಿ. ನಿರ್ಮರ್ಥ್ಯೋಗ್ರ ಭವಾರ್ಣವೇ ನಿಜಮನೋ ಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂಥಾನ ಮನ್ಯೇನ ಚ ರಮ್ಯಂದಾಮದಧನ್ ಮಹೇಶ ರಜತ ಗ್ರಾಮ ಶ್ರಿಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿ ಬಂಧನ ವಶ ಪ್ರೀತೋಸ್ತು ಕೃಷ್ಣ ಪ್ರಭು. ಈ ಶ್ಲೋಕದಲ್ಲಿ ವಾದಿರಾಜರು ಕೃಷ್ಣ ಯಾಕೆ ಹಗ್ಗವನ್ನ ಹಾಗೆ ಕಡ್ಗೋಲನ್ನ ಇಟ್ಕೊಂಡಿದ್ದಾನೆ ಅಂತ ತಿಳಿಸ್ತಾರೆ. ಆ ಸಂಸಾರ ಎನ್ನುವಂತಹ ಒಂದು ದೊಡ್ಡ ಸಮುದ್ರ, ಆ ಸಮುದ್ರದಲ್ಲಿ ನನ್ನನ್ನು ಆಶ್ರಯಿಸಿದ್ರೆ ಆ ಸಮುದ್ರದಲ್ಲಿರುವಂತಹ ನೀರನ್ನ ನಿಮ್ಮ ಸೊಂಟಕ್ಕೆ ಬರೆಸ್ತೀನಿ ಅನ್ನೋ ರೀತಿಯಲ್ಲಿ, ಅಂದ್ರೆ ನೀವು ಅದನ್ನ ಆರಾಮಾಗಿ ಪಾರು ಮಾಡ್ಬೋದು ಅಂತ ಆ ಸೊಂಟಕ್ಕೆ ಕೈ ಇಟ್ಕೊಂಡು ಕೃಷ್ಣ ಪ್ರದರ್ಶಿಸ್ತಾನೆ. ಹಗ್ಗವನ್ನ ಹಾಗೆ ಕಡ್ಗೋಲನ್ನ ಯಾಕೆ ಇಟ್ಕೊಂಡ್ಯಾನೆ ಅಂತ ಹೇಳಿದ್ರೆ, ಆ ಕಡ್ಗೋಲು ಹಾಗೆ ಹಗ್ಗದಿಂದ ಆ ಸಂಸಾರ ಎನ್ನುವಂತಹ ಸಮುದ್ರವನ್ನ ಮಥನ ಮಾಡಿ ಅದನ್ನ ಕಡಿಮೆ ಮಾಡಿ ಯಾರು ನನ್ನನ್ನು ಆಶ್ರಯಿಸ್ತಾರೋ ಅವರನ್ನ ನಾನು ಆ ಸಂಸಾರ ಬಂಧನದಿಂದ ಮುಕ್ತಿಯನ್ನ ಕೊಡ್ತೀನಿ ಅಂತ ತೋರಿಸ್ಕೊಡ್ಲಿಕ್ಕೋಸ್ಕರ ಅವರು ಆ ಕೃಷ್ಣ ಆ ರೀತಿಯಾದಂತಹ ಚಿಹ್ನೆಯನ್ನ ತೋರಿಸ್ತಾನೆ ಅಂತ ವಾದಿರಾಜರು ಹೇಳ್ತಾರೆ. ಹೀಗೆ ವಿಠಲನ ವರ್ಣನೆ ಮಾಡಬೇಕಾದ್ರೆ ತೀರೆ ಸತ್ಸರಿತ ಸ್ಥಿರಸ್ಕೃತ ಧನಾಸಕ್ತಿರ್ ವಿರಕ್ತಿ ಪ್ರಿಯ ಪಾದಾಂಬೋಜ ಇದಂ ಮದಂಕ ಸಹಿತ ಸಂಚಿಂತಯಾಂತರ್ಹೃದಿ ಪಶ್ಚಾತ್ತೇ ಕಟಿಮಾತ್ರ ಏವ ಭವಿತ ಸಂಸಾರವಾರ್ಧಿರ್ನ ಚೇತ್ ಶಿಕ್ಷಾಮೀತಿ ಲಕ್ಷಯತ್ಯನುದಿನಂ ಸ್ವಾವಸ್ಥೆಯ ವಿಠಲಃ. ವಾದಿರಾಜರು ಈ ಶ್ಲೋಕದಲ್ಲಿ ಏನನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿಠಲ ತನ್ನ ಒಂದು ಚರ್ಯಗಳಿಂದ ಈ ರೀತಿ ತಿಳಿಸ್ಕೊಡ್ತಾನೆ. ನನ್ನ ಈ ನನ್ನ ಪಂಢರಾಪುರಕ್ಕೆ ಬಂದು ನನಗೆ ಯಾರು ನಮಸ್ಕಾರ ಮಾಡ್ತಾರೋ ಅವರು
ನನಗೆ ಬರೀ ನಮಸ್ಕಾರ ಮಾಡಿದ್ರೆ ಸಾಕಾಗಲ್ಲ, ಇರುವಂತಹ ವಿಷಯ ಆಸಕ್ತಿಗಳನ್ನು ಬಿಟ್ಟು ನನ್ನನ್ನು ಆಶ್ರಯಿಸಬೇಕು. ಅದೇ ರೀತಿ ನಾನು ಧರಿಸಿರುವಂತಹ ಶಂಖ ಚಕ್ರ ಇದನ್ನೆಲ್ಲ ನೀವು ಕೂಡ ಧರಿಸಬೇಕು. ಹೀಗೆ ಮಾಡಿದರೆ ನಿಮ್ಮ ಒಂದು ಸಂಸಾರ ಸಾಗರ ಸೊಂಟದ ಹತ್ತಿರ ಬರುತ್ತೆ. ಅಂದರೆ ಹಿಂದೆ ಹೇಳಿದ ರೀತಿಯಲ್ಲಿ ಅಷ್ಟು ಕಡಿಮೆ ಆಗತ್ತೆ, ಅದನ್ನು ಆರಾಮಾಗಿ ಪಾರು ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ಈ ರೀತಿ ಯಾರು ಮಾಡಲ್ವೋ, ಅಂದರೆ ಯಾರು ಶಂಖಚಕ್ರಾದಿ ಮುದ್ರೆಗಳನ್ನು ಧರಿಸದೆ ಹಾಗೆ ನನ್ನ ಹತ್ತಿರ ಬರ್ತಾರೋ ಅಥವಾ ಬರದೇ ಇಲ್ವೋ ಅವರನ್ನ ಶಿಕ್ಷೆಗೆ ಒಳಗೆ ಮಾಡ್ತೀನಿ ಅಂತ ಹೇಳಿ ತನ್ನ ಹಿಂದೆ ಒಂದು ದಂಡದ ಮೂಲಕ ಸೂಚಿಸ್ತಾ ಇದ್ದಾನೆ. ಈ ರೀತಿ ವಿಠ್ಠಲನನ್ನ ಸ್ತೋತ್ರ ಮಾಡ್ತಾರೆ. ಅದೇ ರೀತಿ ಶ್ರೀನಿವಾಸನನ್ನು ಕೂಡ ಸ್ತೋತ್ರ ಮಾಡ್ತಾರೆ. ಏ ಶಂಖ ಚಕ್ರೋಜ್ವಲ ಬಾಹುಯುಗ್ಮಾಹ ಅಂತ ಹೇಳಿ ಒಂದು ಶ್ಲೋಕದಲ್ಲಿ ಎಷ್ಟೋ ತಿರುಪತಿಯ ವರ್ಣನೆಯನ್ನ ಬಹಳ ದೊಡ್ಡದಾಗಿ ಮಾಡ್ಯಾರೆ. ಅಲ್ಲಿ ಒಂದು ಶ್ಲೋಕದಲ್ಲಿ ಈ ಶ್ರೀನಿವಾಸನನ್ನು ಕೂಡ ಅದೇ ರೀತಿಯಲ್ಲಿ ಯಾರು ಶ್ರೀನಿವಾಸನನ್ನ ಧ್ಯಾನ ಮಾಡ್ತಾರೋ ಅವರು ಕೂಡ ಸಂಸಾರ ಸಾಗರದಿಂದ ಮೋಕ್ಷವನ್ನು ಹೊಂದ್ಬೋದು ಅಂತ ಹೇಳಿ ಅಲ್ಲೂ ಕೂಡ ಅವರನ್ನ ಸ್ತೋತ್ರ ಮಾಡ್ತಾರೆ. ಹೀಗೆ ಇಷ್ಟು ವಾದಿರಾಜರು ಸ್ತೋತ್ರ ಮಾಡಿದ್ದಲ್ಲದೆ ಅವರ ಉಪಾಸ್ಯ ಮೂರ್ತಿಯಾದಂತಹ ಹಯಗ್ರೀವ ದೇವರನ್ನು ಕೂಡ ತೀರ್ಥ ಪ್ರಬಂಧದ 2ನೇ ಶ್ಲೋಕದಲ್ಲಿ ಸ್ತುತಿಸ್ತಾರೆ. ಹಯಗ್ರೀವ ದಯಾ ಸಿಂಧು ಅಂಧೂಕೃತ ಭವಾಂಬುಧಿ ಪ್ರಬಂಧಂ ಅಪ್ರತಿದ್ವಂದ್ವಂ ಕರೋತ್ವೇನ ಮನೇನಸಂ ಅಂತ. ಅಂದರೆ ಸಂಸಾರ ಅನ್ನುವಂತಹದ್ದು ಒಂದು ದೊಡ್ಡ ಸಾಗರ. ಆ ಸಾಗರವನ್ನ ಹಯಗ್ರೀವನ ಒಂದು ಸ್ಮರಣೆಯಿಂದ ಒಂದು ಬಾವಿಯ ರೀತಿಯಲ್ಲಿ ಅಷ್ಟು ಸಣ್ಣದಾಗಿ ಮಾಡ್ಬೋದು. ಅಂತಹ ಹಯಗ್ರೀವ ದೇವರು ನಾನು ಮುಂದೆ ಮಾಡಬೇಕು ಎಂದುಕೊಂಡಿರುವಂತಹ ಈ ತೀರ್ಥ ಪ್ರಬಂಧ ಎನ್ನುವ ಕಾವ್ಯವನ್ನ ಅಪ್ರತಿದ್ವಂದ್ವಂ, ಅಂದರೆ ಇದರ ಸದೃಶವಾಗಿ ಇನ್ನೊಂದು ಕಾವ್ಯ ಇರಬಾರದು, ಆ ರೀತಿಯಲ್ಲಿ ಈ ಕಾವ್ಯವನ್ನ ಮಾಡಿಸು ಅಂತ ದೇವರಿಗೆ ಬೇಡ್ಕೋತಾರೆ. ಸಾಮಾನ್ಯವಾಗಿ ಎಲ್ಲ ಕವಿಗಳು ನಾನು ಮಾಡ್ತೀನಿ ಈ ರೀತಿಯಲ್ಲಿ ಕಾವ್ಯವನ್ನ ಮಾಡ್ತೀನಿ ಆ ರೀತಿಯಾಗಿ ಹೇಳಿದ್ರು ಕೂಡ ವಾದಿರಾಜರು ದೇವರಿಗೆ ಮಾಡಿಸು ಅಂತ ಬೇಡ್ಕೋತಾರೆ. ಹೀಗೆ ಎಷ್ಟೋ ಬಾರಿ ಅವರು ತಮ್ಮ ಅಹಂಕಾರವನ್ನ ಖಂಡನೆ ಮಾಡ್ಕೋತಾರೆ. ಇಷ್ಟಲ್ಲದೆ ಈಗ ಮಹಾಕುಂಭ ನಡೆಯುತ್ತಿರುವಂತಹ ಪ್ರಯಾಗ ಕ್ಷೇತ್ರದಲ್ಲಿರುವಂತಹ ಮಾಧವನನ್ನ ಹಾಗೆ ತ್ರಿವೇಣಿ ಸಂಗಮವನ್ನ ವರ್ಣನೆ ಮಾಡ್ತಾರೆ. ತ್ರಿವೇಣೀಯ ಮಘಶ್ರೇಣಿ ಕೃಪಾಣಿ ಮುಕ್ತಿಕಾರಿಣಿ ಮಮಾನಿ ಹಿತಮಾದಧ್ಯ ಧಿಮಾನಿ ಮಂಶುಮಾನಿವ. ಸೂರ್ಯ ಬೆಳಗ್ಗೆ ಉದಯನಾಗ್ತಿದ್ದ ಹಾಗೇನೆ ಎಷ್ಟೋ ಹಿಮದ ಸಮೂಹವನ್ನ ಅವನು ಕರಗಿಸ್ಬಿಡ್ತಾನೆ. ಹಾಗೆ ಈ ತ್ರಿವೇಣಿ ಅಂದರೆ ಗಂಗಾ ಆದಿ 3 ನದಿಗಳ ಸಮಾಗಮವಾಗುತ್ತಲ್ಲ, ಆ ತ್ರಿವೇಣಿ ಎಲ್ಲಿದೆಯೋ ಅಲ್ಲಿ ಹೋಗಿ ನಾವು ಸ್ನಾನ ಮಾಡಿದರೆ, ಆ ತ್ರಿವೇಣಿ ಸಂಗಮವನ್ನು ನಾವು ಪೂಜೆ ಮಾಡಿದರೆ ನಮ್ಮಲ್ಲಿರುವಂತಹ ಪಾಪಗಳನ್ನ ನಾಶ ಮಾಡ್ತಾಳೆ. ಅಂದ್ರೆ ಅಘಶ್ರೇಣಿ ಕೃಪಾಣಿ ಅಂತ ಹೇಳ್ತಾರೆ. ಕೃಪಾಣಿ ಅಂದ್ರೆ ಕತ್ತರಿಸ್ತಾಳೆ ಅಂತ. ನಮ್ಮಲ್ಲಿರುವಂತಹ ಪಾಪಗಳ ಸಮೂಹವನ್ನೆಲ್ಲ ಕತ್ತರಿಸ್ತಾಳೆ. ಅಂತಹ ಆ ತ್ರಿವೇಣಿ ಸಂಗಮ ನಮ್ಮಲ್ಲಿರುವಂತಹ ಪಾಪಗಳನ್ನು ಕೂಡ ನಾಶ ಮಾಡಲಿ ಅಂತ ಕೇಳ್ಕೊತಾರೆ. ಹಾಗೆ ಪ್ರಯಾಗ ಮಾಧವೋ ಭೂಯಾತ್ ದಯಾ ವಾರಿ ನಿಧಿರ್ ಹೃದಿ ಪ್ರಕೃಷ್ಟ ಯಾಗ ಸದೃಶಿ ಸಕೃದ್ಯಸ್ಯ ಹಿ ಸಂಸ್ಮೃತಿ ಅಂತ. ಅಂದ್ರೆ ಆ ಪ್ರಯಾಗ ಮಾಧವನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಪ್ರಯಾಗ ಮಾಧವ ಬಹಳ ಕೃಪಾ ಸಹಿತನಾಗಿದ್ದಾನೆ. ಅವನು ನಮ್ಮ ಹೃದಯದಲ್ಲಿ ಯಾವಾಗಲೂ ಇರಬೇಕು, ಅಂದ್ರೆ ನಾವು ಯಾವಾಗಲೂ ಅವನನ್ನ ಸ್ಮರಣೆ ಮಾಡ್ಕೋತಾ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಅದರಿಂದ ನಮಗೇನ್ ಫಲ ಅಂತ ಕೇಳಿದ್ರೆ, ಪ್ರಕೃಷ್ಟ ಯಾಗ ಸದೃಶಿ ಸಕೃದ್ಯಸ್ಯ ಹಿ ಸಂಸ್ಕೃತಿ ಅಂತ. ಅಂದ್ರೆ ಸಕೃತ್ ಅಂದ್ರೆ ಒಂದು ಬಾರಿ ಅಂತ. ಒಂದು ಬಾರಿ ಆ ಪ್ರಯಾಗ ಮಾಧವನನ್ನ ನಾವು ಸ್ಮರಣೆ ಮಾಡಿದ್ರೆ ಅಶ್ವಮೇಧಾದಿ ದೊಡ್ಡ ದೊಡ್ಡ ಯಾಗಗಳ ಫಲ ನಮಗೆ ದೊರಕತ್ತೆ. ಆದ್ರಿಂದ ಆ ಪ್ರಯಾಗ ಮಾಧವನನ್ನ ಸ್ಮರಣೆ ಮಾಡಬೇಕು ಅಂತ ಆ ವಾದಿರಾಜರು ಹೇಳ್ತಾರೆ. ಅಷ್ಟಲ್ಲದೆ
ಸುವರ್ಣ ನದಿಯನ್ನ ವರ್ಣನೆ ಮಾಡ್ತಿರ್ಬೇಕಾದ್ರೆ ವೇದಾಚಲ ಹೃದದ್ಭೂತಾಂ ಸುವರ್ಣಾಂ ಕೋನ್ವರ್ಣಯೇತ್ ಅಮ್ಮಸೋ ದಹ್ಯಮಾನಸ್ಯ ಶ್ರಾವಯಂತೀಂ ಸ್ವನಂ ಜನಾನ್ ಅಂತ. ಈಗಲೂ ಕೂಡ ಅಂಗಾರಕ ಚತುರ್ದಶಿ ಅಂದ್ರೆ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಮಂಗಳವಾರ ಹಾಗೆ ಚತುರ್ದಶಿ ಎರಡು ಇಷ್ಟರ ಸಮಾಗಮ ಯಾವಾಗಾಗಿರುತ್ತೋ ಆಗ ಸುವರ್ಣ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅಮ್ಮಸೋ ದಹ್ಯಮಾನಸ್ಯ ಶ್ರಾವಯಂತೀಂ ಅಂತ. ಅಂದ್ರೆ ಅಮ್ಮಸ್ ಅಂದ್ರೆ ಪಾಪಗಳು ನಾಶವಾಗ್ತಿರೋ ಶಬ್ದ ನಮಗೆ ಕೇಳತ್ತೆ. ಇದರ ಅನುಭವ ಬಹಳ ಜನರಿಗಿದೆ. ಆ ಅಂಗಾರಕ ಚತುರ್ದಶಿ ದಿವಸ ಹೋಗಿ ಸ್ನಾನ ಮಾಡಿದ್ರೆ ಚಟ ಚಟ ಎನ್ನುವಂತಹ ಶಬ್ದವು ನಮ್ಮ ಕಿವಿಗೆ ಕೇಳತ್ತೆ. ಆ ಶಬ್ದ ಯಾವುದು ಅಂದ್ರೆ ನಮ್ಮಲ್ಲಿರುವಂತಹ ಪಾಪಗಳನ್ನ ನಾಶ ಮಾಡುವಂತಹ ಆ ಶಬ್ದ. ಅಂತಹ ಸುವರ್ಣ ನದಿಯನ್ನ ನಮಸ್ಕಾರ ಮಾಡ್ತಾರೆ. ಗೋಕರ್ಣ ಕ್ಷೇತ್ರಗಳನ್ನ ವರ್ಣಿಸ್ಬೇಕಾದ್ರೆ ಗೋಕರ್ಣ ಭಾಸಿತಾಂಗ ಪ್ರತ್ಯುಪಕುರ್ವನ್ ನಿವಾಂಬಿಕಾರಮಣಃ ಗೋಕರ್ಣ ಸಂಯಮಧುನ ಭಾಸ ಇತಿ ಕ್ಷೇತ್ರ ಮಂಬುಧೇಹೇ ತೀರೆ ಅಂತ. ಆ ಸಮುದ್ರದ ತೀರದಲ್ಲಿ ಈ ಗೋಕರ್ಣ ಎನ್ನುವಂತಹ ಕ್ಷೇತ್ರ ಇದೆ. ಈ ಕ್ಷೇತ್ರದಲ್ಲಿ ರುದ್ರದೇವರಿದ್ದಾರೆ. ಆ ರುದ್ರದೇವರು ಗೋಕರ್ಣ ಕ್ಷೇತ್ರದಲ್ಲೇ ಯಾಕೆ ಬರ್ಬೇಕಿತ್ತು, ಬೇರೆ ಕಡೆನೂ ಹೋಗ್ಬೋದಿತ್ತಲ್ಲ ಅಂತ ಹೇಳ್ತಾರೆ. ಆ ರುದ್ರದೇವರು ಗಂಗೆಯನ್ನ ಚಂದ್ರನನ್ನ ಹಾವುಗಳನ್ನೆಲ್ಲ ತಮ್ಮ ಮೈ ಮೇಲೆ ಧರಿಸಿದ್ದಾರೆ. ಯಾಕೆ ಅಂದ್ರೆ ಅವರು ವಿಷವನ್ನ ಕುಡಿದಾಗ ಅವರ ಗಂಟಲು ಹಾಗೆ ತಲೆ ಎಲ್ಲ ಬಹಳ ಜೋರಾಗಿ ಉರಿಲಿಕ್ಕೆ ಶುರುವಾದಾಗ ತಂಪಾಗ್ಲಿ ಅಂತ ಹೇಳಿ ಇಷ್ಟನ್ನೆಲ್ಲ ಇಟ್ಕೊಂಡಿರ್ತಾರೆ. ಆ ಸರ್ಪಗಳನ್ನ ಇಟ್ಕೊಂಡಿದ್ದಾರೆ. ಸರ್ಪಗಳನ್ನ ಇಲ್ಲಿ ಗೋಕರ್ಣ ಅಂತ ಕರೀತಾರೆ. ಗೋಕರ್ಣ ಯಾಕೆ ಅಂದ್ರೆ ಗೋ ಅಂದ್ರೆ ಕಣ್ಣು ಅಂತ ಸಂಸ್ಕೃತದಲ್ಲಿ ಅರ್ಥ ಇದೆ. ಆ ಗೋ ಅಂದ್ರೆ ಕಣ್ಣೇ ಕಿವಿಯಾಗಿ ಉಳ್ಳದ್ದು ಯಾವುದು ಅಂತಹದ್ದು ಸರ್ಪ. ಯಾಕೆ ಅಂದ್ರೆ ಸರ್ಪಕ್ಕೆ ಪ್ರತ್ಯೇಕವಾಗಿ ಕಿವಿ ಅಂತಿರಲ್ಲ, ಕಣ್ಣನ್ನೇ ಅದು ಕಿವಿಯಾಗಿಯೂ ಕೂಡ ಉಪಯೋಗಿಸ್ಕೊಳ್ಳುತ್ತೆ. ಅಂತಹ ಸರ್ಪವನ್ನ ತಮ್ಮ ದೇಹದ ಮೇಲೆ ಧರಿಸಿದ್ದಾರೆ. ಸರ್ಪಗಳಿಗೆ ಉಪಕಾರ ಮಾಡಬೇಕು ಅಂತ ಹೇಳಿ ಗೋಕರ್ಣ ಎನ್ನುವಂತಹ ಹೆಸರುಳ್ಳ ಸರ್ಪಗಳಿಗೆ ಒಂದು ಪ್ರತ್ಯುಪಕಾರದ ರೀತಿಯಲ್ಲಿ ಗೋಕರ್ಣ ಎನ್ನುವಂತಹ ಕ್ಷೇತ್ರದಲ್ಲೇನೆ ಆ ರುದ್ರದೇವರು ಈಗಲೂ ಕೂಡ ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಹೀಗೆ ಎಷ್ಟೋ ಕ್ಷೇತ್ರಗಳ ವರ್ಣನೆ ಮಾಡಬೇಕಾದ್ರೆ ಅಲ್ಲಿ ಸಹ್ಯಾಚಲವನ್ನ ವರ್ಣನೆ ಮಾಡ್ತಾರೆ. ಸಹ್ಯೋಪ್ಯಸಹ್ಯೋಸಿ ಗಿರೆ ಪಾಪಾನಾಮಸ್ತು ತತ್ತಥ ಅಚಲಸ್ತ್ವಂ ಚಲಸಿ ಮನ್ ಮನಸ್ಸಸ್ತನ್ನ ರೋಚತೆ ಅಂತ. ಇಲ್ಲಿ ಒಂದು ರೀತಿಯಲ್ಲಿ ಅಲಂಕಾರ ಭರಿತವಾದಂತಹ ಶ್ಲೋಕ ಇದು. ಸಹ್ಯ ಅಂತ ಪರ್ವತದ ಹೆಸರು ಅಂದ್ರೂ ಕೂಡ ಪರ್ವತ ಅಸಹ್ಯವಾಗಿದೆ. ಅಸಹ್ಯ ಯಾಕೆ ಅಂತಂದ್ರೆ ನಮ್ಮಲ್ಲಿರುವಂತಹ ಪಾಪಗಳನ್ನು ನಾಶ ಮಾಡುತ್ತೆ. ಅದರಿಂದ ನಮ್ಮ ಪಾಪಗಳಿಗೆ ಅಸಹ್ಯ ಅದು. ಪಾಪಗಳು ಆ ಸಹ್ಯ ಪರ್ವತದ ಧ್ಯಾನ ಅಥವಾ ಸಹ್ಯ ಪರ್ವತವನ್ನ ನೋಡಿದ್ರೇನೆ ಅದು ನಾಶ ಆಗ್ಬಿಡುತ್ತೆ. ಅದರಿಂದ ಪಾಪಗಳಿಗೆ ಅದು ಅಸಹ್ಯವಾಗಿದೆ. ಆ ಸಹ್ಯ ಅಚಲ ಅಂತ ಕರೀತಾರೆ. ಅಚಲ ಅಂತಂದ್ರೆ ಯಾವುದು ಓಡಾಡಲ್ವೋ ಅದು ಅಚಲ. ಈ ಪರ್ವತ ಓಡಾಡಲ್ಲ, ಅದರಿಂದ ಅದು ಅಚಲ ಆಗಿದೆ. ಅಚಲ ಆದ್ರೆ ಪರವಾಗಿಲ್ಲ, ಆದ್ರೆ ನನ್ನ ಮನಸ್ಸಿನಲ್ಲಿ ಅದು ಛಲ ಆಗಿದೆ. ಅಂದ್ರೆ ಆ ಪರ್ವತ ಒಂದು ಕಡೆ ಛಲ ಆಗಿದ್ದು ಇನ್ನೊಂದು ಕಡೆ ಅಚಲ ಆಗಿದ್ರೆ ಅದು ಸರಿ ಇರಲ್ಲ. ನನ್ನ ಮನಸ್ಸಿನಲ್ಲಿ ಹೇಗೆ ಅದು ಭೂಮಿ ಮೇಲೆ ಅಚಲವಾಗಿ ಅಂದ್ರೆ ಎಲ್ಲೂ ಓಡಾಡದೆ ನಿಂತಿದೆಯೋ ಹಾಗೆ ನನ್ನ ಮನಸ್ಸಿನಲ್ಲೂ ಕೂಡ ಅದೇ ರೀತಿಯಲ್ಲಿ ಯಾವಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ ಅದರ ಸಹ್ಯ ಪರ್ವತದ ಸ್ಮರಣೆ ಆಗ್ತಿದ್ರೆ ಅದನ್ನ ಅದು ಬಹಳ ಒಳ್ಳೆಯ ಸ್ಮರಣೆ ಆಗ್ತಿತ್ತು. ಆದ್ರೆ ಅಚಲ ಅಂತ ಹೆಸರಿಟ್ಕೊಂಡಿದ್ರು ಕೂಡ ಛಲ ಆಗಿದೆ. ಅಂದ್ರೆ ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ತಾ ಇಲ್ಲ. ಆದ್ರಿಂದ ಅಂತಹ ಪರ್ವತ ಅಚಲವಾಗಬೇಕು ನಮ್ಮ ಮನಸ್ಸಿನಲ್ಲಿ ಅಂತ ಆದಿರಾಜರು ಬೇಡ್ಕೋತಾರೆ. ಈ ರೀತಿ ಎಷ್ಟೋ ಶ್ಲೋಕಗಳಿಂದ ದೇವರನ್ನ ತೀರ್ಥಕ್ಷೇತ್ರ ತದೀಶಾನ ಮಹಾತ್ಮ್ಯಾನಿ ಅಂತ ಹೇಳಿರುವ ಹಾಗೆ ಆ ತೀರ್ಥಗಳ ಹಾಗೆ ಅಲ್ಲಿರುವಂತಹ ಕ್ಷೇತ್ರದ ಹಾಗೆ ಅಲ್ಲಿರುವಂತಹ ದೇವರ ವರ್ಣನೆಯನ್ನ ಆದಿರಾಜರು ಮಾಡ್ತಾರೆ. ಹೀಗೆ ಹೇಳಿ ಕೊನೆಯದಾಗಿ ಒಂದು ಕಥೆಯನ್ನ ಹೇಳಿ ನನ್ನ ಪ್ರವಚನವನ್ನ ಮುಗಿಸ್ತೀನಿ. ಈಗಲೇ ಒಂದೆರಡು ದಿವಸಗಳ ಅಂದ್ರೆ ಸ್ವಲ್ಪ ತಿಂಗಳ ಮುಂಚೆನೆ ಒಬ್ಬ ವಾದಿರಾಜರ ಹಾಗೆ ಮಧ್ವ ಮತದ ಒಬ್ಬ ಶಿಷ್ಯ ಇದ್ದ. ಅವನು ದೋಣಿಯನ್ನ ಓಡಿಸ್ತಿದ್ದ. ಆ ನವವೃಂದಾವನ ಆ ಪ್ರದೇಶದಲ್ಲಿ ಅವನಿದ್ದ.
ಅವನಿಗೆ ಈ ಮಾಧ್ವ ಸಂಪ್ರದಾಯದವರನ್ನ ನೋಡಿ ಅವನು ಕೂಡ ಗೋಪಿಚಂದನ ಹಾಗೆ ಮೃತ್ತಿಕೆಯನ್ನೆಲ್ಲ ಧರಿಸಬೇಕು ಅಂತ ಬಹಳ ಆಸೆ ಇತ್ತು. ಅದೇ ರೀತಿಯಾಗಿ ಒಬ್ಬ ಪಂಡಿತರು ಬಂದಾಗ ಅವರನ್ನ ಕೇಳಿ ಅವನು ಮೃತ್ತಿಕೆ ಮೊದಲಾದಗಳನ್ನೆಲ್ಲ ಹಚ್ಕೊಂಡಿದ್ದಷ್ಟೇ ಅಲ್ಲದೆ ಅವನ ಇರೋರಿಗೂ ಕೂಡ ರೋಗ ಬಂದಾಗೆಲ್ಲ ಆ ಮೃತ್ತಿಕೆಯನ್ನ ಕೊಡ್ತಿದ್ದಂತೆ. ಅಂದ್ರೆ ಒಂದು ಬಾರಿ ಅವನ ಹಳ್ಳಿಯಲ್ಲಿದ್ದಂತಹ ಒಬ್ಬ ಹೆಣ್ಮಗಳಿಗೆ ಗಾಳಿ ರೋಗ ಬಂದಿತ್ತಂತೆ. ಅಂದ್ರೆ ಮನೆಯಿಂದ ಆಚೆ ಹೋದ್ರೆ ಮೈಯೆಲ್ಲ ಬಹಳ ಸ್ಥೂಲವಾಗಿ ಒಂದು ರೀತಿಯಲ್ಲಿ ಆಕ್ರೋಶವನ್ನ ಅಂದ್ರೆ ಬಹಳ ಜ್ವರ ಕಿರ್ಚೋದು, ಒಂದು ರೀತಿಯಲ್ಲಿ ಪೀಡೆ ಆಗ್ತಿತ್ತಂತೆ. ಆದ್ರೆ ಅದನ್ನ ಎಷ್ಟೋ ವೈದ್ಯರ ಹತ್ರ ತೋರಿಸಿದ್ರು ಕೂಡ ಅದು ಅವರಿಗೆ ಏನಾಗಿದೆ ಅಂತಾನೆ ತಿಳ್ಕೊಳಿಕ್ ಆಗ್ತಿರ್ಲಿಲ್ಲ. ಆದ್ರೆ ಈ ವ್ಯಕ್ತಿ ವಾದಿರಾಜರ ಮೃತ್ತಿಕೆಯನ್ನ ಆ ಮಹಿಳೆಗೆ ಕೊಟ್ಟು ಧರಿಸ್ಲಿಕ್ಕೆ ಹಾಗೆ ಅದನ್ನ ತಿನ್ಲಿಕ್ಕೆ ಹೇಳಿದಾಗ ಅದನ್ನ ಆ ಮಹಿಳೆ ಮಾಡಿ ಸ್ವಲ್ಪ ದಿನಗಳಲ್ಲೇನೆ ಆ ಊರಿನಿಂದ ಆಚೆ ಇರುವಂತಹ ಒಂದಿಷ್ಟು ಜನರು ಆ ಭೂತ ಆಚೆ ಹೋದದನ್ನ ನೋಡಿದ್ರಂತೆ. ಇಷ್ಟು ರೀತಿಯಲ್ಲಿ ಈ ಸ್ವಲ್ಪ ದಿವಸಗಳ ಮುಂಚಿನ ತನಕವೂ ಕೂಡ ವಾದಿರಾಜರು ತಮ್ಮ ಮಹಿಮೆಗಳನ್ನ ತೋರಿಸ್ತಾನೆ ಇದ್ದಾರೆ. ಅಷ್ಟೇ ಅಲ್ಲದೆ ಅವನ ಅಕ್ಕಪಕ್ಕದಲ್ಲಿದ್ದಂತಹ ಪ್ರಾಣಿಗಳಿಗೂ ಕೂಡ ಎಷ್ಟೋ ರೋಗಗಳು ಬಂದಾಗ ಈ ವಾದಿರಾಜರ ಮೃತ್ತಿಕೆಯನ್ನ ಕೊಡ್ತಾ ಇದ್ದಂತೆ. ಹೀಗೆ ಆ ವಾದಿರಾಜರ ಮೃತ್ತಿಕೆಯೇ ಇಷ್ಟು ಫಲದಾಯಕವಾಗಿದೆ ಅಂತ ಹೇಳಿದ್ರೆ ಆ ವಾದಿರಾಜರ ಸ್ಮರಣೆ, ಆ ವಾದಿರಾಜರ ಗ್ರಂಥಗಳನ್ನ ಓದುವುದು, ಇದರಿಂದ ಎಷ್ಟು ಪುಣ್ಯ ಬರುತ್ತೋ ಹಾಗೆ ಅದರಿಂದ ಫಲ ಏನ್ ಸಿಗತ್ತೆ ಅನ್ನೋದನ್ನ ನಾವು ಅಂದಾಜು ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.